ಹಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುತ್ತಿರೋದು. ಇವತ್ತು 10ನೇ ದಿನ. ಈಗ ನಾವು ಗುಡ್ಡ ಬೆಟ್ಟ ಹತ್ಕೊಂಡು ಹೋಗಿ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದುಕೊಂಡಾಗ ಈ ಪಾದಯಾತ್ರೆ ಮುಕ್ತಾಯಗೊಳ್ಳುತ್ತದೆ. ಈಗ ನಾವು ಗುಡ್ಡ ಹತ್ತಾ ಇದ್ದೀವಿ. ಇದು 35 ಕಿಲೋಮೀಟರ್ ಗುಡ್ಡ ಇದೆ. ಬನ್ನಿ ಈಗ ಗುಡ್ಡ ಹತ್ತೋಣ. ಗಾಯ್ಸ್, ಈಗ ಏನೇನು ನೋಡ್ತಾ ಇರಲ್ಲ ಆ ಗುಡ್ಡನೇ ಈಗ ನಾವು ಏರಕ್ಕೆ ಹೋಗ್ತಾ ಇರೋದು. ಈಗ ಏನೇನು ನೋಡ್ತಾ ಇಲ್ಲ ಈ ಎಂಟ್ರೆನ್ಸಿಂದ ನಾವು ಗುಡ್ಡ ಹತ್ತೋದಕ್ಕೆ ಹೋಗಬೇಕು. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅನ್ನದಾಸ ಮಾಡ್ತಾಯಿದ್ರು. ಇದನ್ನು ನಮ್ಮ ಕರ್ನಾಟಕದವರು ಮಾಡ್ತಾ ಇರೋದು. ಇದನ್ನು ಇವರು ಪ್ರತಿ ವರ್ಷವೂ ಇಲ್ಲಿ ಮಾಡ್ತಾರೆ. ಈಗೇನು ನೋಡ್ತಾ ಇರಲಿ ಈ ಕೊಂಡದಲ್ಲಿ ಸ್ನಾನ ಮಾಡಿ ಗುಡ್ಡ ಏರಕ್ಕೆ ಹೋಗ್ತಾ ಇದ್ದಾರೆ. ಇದೇ ನೋಡಿ ಗಾಯ್ಸ್, ನಾವು ಮೊದಲನೇ ಹತ್ತಿರೋದು ಗುಡ್ಡ. ಇಲ್ಲಿ ಒಂದೊಂದು ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಿ ಹೋಗ್ತಾರೆ, ಹೋಗಬೇಕಾದ್ರೆ ಒಳ್ಳೆಯದಾಗಲಿ ಅಂತ. ಬನ್ನಿ ಗಾಯ್ಸ್, ಈಗ ಮೊದಲನೇ ಗುಡ್ಡ ಹತ್ತೋಣ. ಹೋಗಬೇಕಾದ್ರೆ ಸುಸ್ತಾದಾಗ ಈ ಥರ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾರೆ. ಗಾಯ್ಸ್, ಈಗ ಸ್ವಲ್ಪ ಅಷ್ಟೇ ಹತ್ತಿದ್ವಿ, ಅದಕ್ಕೋಸ್ಕರ ಈಗ ತೇಕತ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಈ ಥರ ನಡೆದಿರಲ್ಲೋ, ಅದಕ್ಕೋಸ್ಕರ. ನೋಡ್ಬೋದು ಗುಡ್ಡ ಯಾವ ಥರ ಇದೆ ಅಂತ ಗಾಯ್ಸ್. ಗಾಯ್ಸ್, ನಾವೇನು ಇನ್ನೂ ಚೆಕ್ ವಹಿಸಿದ್ದು ಹೇಗೆ ನೋಡ್ತೀವಿ, ಅದರಲ್ಲಿ ವಯಸ್ಸಾದವರು ಕೂಡ ಪಾದಯಾತ್ರೆನೇ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿದೆ ಈಗ ನಮಗೆ. ವಯಸ್ಸಟ್ರಿ ನಿಮ್ಗೆ? 23. 7 ವಯಸ್ಸಿಂದ ಭಾಳ ಗುಡ್ಡ 8 ವರ್ಷ ಹತ್ತಿರ್ತಾರೆ. ಗುಡ್ಡ 8 ವರ್ಷ ಹತ್ತಿರ್ತಾರೆ. ಪಾಡಲ್ಲ ಕರಿನೇ ಹೇಳ್ರಿ ನೋಡಿ. ಈಗ ಏನೇನು ನೋಡ್ತಾರಲ್ಲ ಈ ಥರ 4 ಬಾಗಿಲುಗಳಿವೆ. ಇದು ಮೊದಲನೇ ಬಾಗಿಲು. ಗಾಯ್ಸ್, ನೀವು ಕೇಳ್ಬೋದು ಇದು ಕಾಡಾಗಿದ್ದರಿಂದ ಇಲ್ಲಿ ಹುಲಿ ಸಿಂಹ ಇರ್ಬೋದಲ್ವ ಅಂತ. ಇರಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಪ್ರಾಣಿ ಪಕ್ಷಿಗಳ ಥರ ಮಾತು ತೊಗೊಂಡಿದ್ದಾರಂತೆ. ನನ್ನ ಭಕ್ತಾದಿಗಳು ಬರುವಾಗ ನೀವು ಯಾರು ಕಾಣಿಸ್ಕೊಬಿಡ್ದು ಅಂದಾಗ ಅವು ಸಹ ಮಾತು ಕೊಡ್ತೇವಂತೆ. ನನ್ನ ಭಕ್ತಾದಿಗಳು ಬರುವಾಗ ನಾವು ಯಾರು ಕಾಣಿಸ್ಕೊಳ್ಳೋ ಅಂದಾಗ ಅದಕ್ಕೋಸ್ಕರ ನಮಗೆ ಇಲ್ಲಿ ಏನೂ ಕಾಣಿಸಲ್ಲ. ಗಾಯ್ಸ್, ಈಗ ಏನೇನು ನೋಡ್ತಾ ಇರಲಿ ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಇಲ್ಲಿ ಒಂದೊಂದು ತೆಂಗಿನಕಾಯಿ ಕಟ್ಟಿ ಹೋಗ್ತಾರೆ. ಗಾಯ್ಸ್, ಈಗ 2ನೇ ಬಾಗಿಲಿಗೆ ಬಂದ್ವಿ. ಇದೇ ನೋಡಿ 2ನೇ ಬಾಗಿಲು. ಗಾಯ್ಸ್, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಗ ಮತ್ತೆ ಗುಡ್ಡ ಹತ್ತೋದಿದೆ, ಅದಕ್ಕೋಸ್ಕರ. ಈಗ ನಾವು ಹತ್ತಿರೋದು 2ನೇ ಗುಡ್ಡ. ಗಾಯ್ಸ್, ಇಳಿಯುವಾಗ ಇದು ತುಂಬ ಸುಲಭ, ಆದರೆ ಏರುವಾಗ ತುಂಬ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ತೇಕತ್ತತ್ತೆ. ಎರಡು ವರ್ಷ ಅದು ಬರ್ತೈತೆ ನಾನು. 4 ವರ್ಷ. ಯಾವ್ರಿಂದ? ಅಹಮದ್ ಅಲ್ಲಿಂದ ಬಂದಿರ ನೋಡ್ಕೋತೀರಿ. ವಯಸ್ಸಟ್ರಿ. ಗಾಯ್ಸ್, ನಾವಾಗ ಬೇಗ ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಿಸಿಲಾಯಿತು ಅಂತ ಹೇಳಿದ್ರೆ ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಅಲ್ಲಿ ಈ ಥರ ನೀರು ಕುಡಿಯೋದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಬರಲ್ಲ, ಅದಕ್ಕೋಸ್ಕರ ಇಲ್ಲಿ ಮ್ಯಾಪ್ಸ್ ಸಹ ಇಲ್ಲಿ ಇಟ್ಟಿದ್ದಾರೆ. ಗಾಯ್ಸ್, ಈಗ ಟೈಮ್ 12 ಗಂಟೆ ಆಗಿದೆ. ಇನ್ನೂ ನಡೀತಾ ಇದೆ ಈ ಬಿಸಿಲಲ್ಲಿ. ಗಾಯ್ಸ್, ಇಲ್ಲಿ ನಾವು ತಿನ್ನೋದಕ್ಕೆ ಸಿಗತ್ತೆ. ಇಲ್ಲಿ ಚಹಾ ಆಗಿರ್ಬೋದು, ನೀರಾಗಿರ್ಬೋದು. ಆದರೆ ಸ್ವಲ್ಪ ಇಲ್ಲಿ ಜಾಸ್ತಿ ಹಣ ಕೊಡಬೇಕು. ಈಗ ನಾನು ಇಲ್ಲಿ ಚಹಾ ಕುಡಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಬಾಯಿ ಹರಿತಾ ಇದೆ, ಅದಕ್ಕೋಸ್ಕರ. ಅವರಲ್ಲಿ ನಾನಿಲ್ಲಿ. ಹೋದ ವರ್ಷ ಇಷ್ಟು ಗಿಡ ಇರಲಿಲ್ಲ, ಎಲ್ಲ ಒಣಗಿದ್ವು. ಈಗ ನೋಡ್ಬೋದು ಎಲ್ಲ ಹಚ್ಚ ಕಾಣ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಗಾಳಿ ಬರ್ತಾಯಿದೆ ಮತ್ತು
ಇಲ್ಲಿ ಕೂತ್ಕೊಳ್ಳೋಕ್ಕೆ ಗಿಡದ ನೆಳಿ ಕುಂಡ್ರಕೋತ ಸುಮ್ಮನೆ ಮನ್ಕೋದಕ್ಕೆ ಒಂದು ಒಳ್ಳೆ ಇದನ್ನಾಗಿದೆ ಅಂತ ಹೇಳ್ಬೋದು ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ನೆಳ ಬರುತ್ತೆ ಅಂತ ಇಲ್ಲಿ. ಈಗ ಒಂದು 35 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಅನ್ನದಾಸ ಮಾಡ್ತಾರೆ. ಇದನ್ನು ನಮ್ಮ ಕರ್ನಾಟಕದವ್ರು ಮಾಡಿದ್ದು. ಇಲ್ಲಿ ಪ್ರತಿ ವರ್ಷವೂ ಈ ಥರ ಅನ್ನದಾಸವನ್ನು ಇಲ್ಲಿ ಮಾಡ್ತಾರೆ ಇವರು. ಈಗ ಇಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಹಸಿವಾಗ್ತಾ ಇದೆ. ನೋಡ್ಬೋದು ಇಲ್ಲಿ ಅಡುಗೆನ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಬನ್ನಿ ಗಾಯ್ಸ್ ಊಟ ಮಾಡೋಣ ಈಗ. ಗಾಯ್ಸ್ ಇಲ್ಲಿ ಆರಾಮ್ ತಪ್ಪತ್ತೆ ಅಂತ ಇಲ್ಲಿ ಮಾತ್ರೆಗಳನ್ನ ಸಹ ಕೊಡ್ತಾಯಿದ್ರು. ಗಾಯ್ಸ್ ಈಗ ಊಟ ಮಾಡಿ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪಾದಯಾತ್ರೆ ಮಾಡಿ ಸುಸ್ತಾಗಿ ಈ ಥರ ಇಲ್ಲಿ ಮನ್ಕೊಂಡಿರ್ತಾರೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಗಾಯ್ಸ್. ಈಗ ಒಂದು 35-40 ಕಿಲೋಮೀಟ್ರ್ ಬಂದ್ವಿ. ಈಗ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಈಗೇನು ನೋಡ್ತಾರಲ್ಲ ಈ ತಟ್ಟುಗಳನ್ನ ಇಲ್ಲಿ ರಾತ್ರಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮನ್ಕೋದಕ್ಕೆ ಈ ಬಾಡಿಗೆನ ಕೊಡ್ತಾರೆ. 100 ರೂಪಾಯಿ ಕೊಟ್ಟರೆ ಒಂದು 4-5 ತಾಸು ಕೊಡ್ತಾರೆ. ನೋಡ್ಬೋದು ಗಾಯ್ಸ್ ಮನೆಗಳನ್ನ ಯಾವ ಥರ ಇಲ್ಲಿ ಕಟ್ಕೊಂಡಿದ್ದಾರೆ ಅಂತ. ಕಾಡಾಗಿ ನಾಡಾಗ್ತಾ ಇದೆ. ಗಾಯ್ಸ್ ನಾವು ಚಪ್ಪಲಿ ಹಾಕೊಂಡು ನಡೀತಾ ಇದ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಇಲ್ಲಿ ನೋಡ್ಬೋದು ಚಪ್ಪಲಿ ಹಾಕದೇನೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಗಾಯ್ಸ್ ಈಗ ಟೈಮ್ 1 ಗಂಟೆ ಆಗಿದೆ. ಇನ್ನೂ ನಡೀತಾ ಇದ್ದೀವಿ. ಗಾಯ್ಸ್ ಈಗ ಆಗಲೇ ನಾವು ಒಂದು 5-6 ಕಿಲೋಮೀಟ್ರ್ ನಾರ್ಮಲ್ ಇತ್ತು ನಡೀತಾ ಇದ್ವಿ. ಈಗ ಮತ್ತೆ ಗುಡ್ಡ ಇರ್ತಾ ಇದ್ವಿ. ಗಾಯ್ಸ್ ಈಗ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಬಿಸಿಲಿರೋದ್ರಿಂದ. ಗಾಯ್ಸ್ ಆಗ್ಲಿಂದ ನಾವು ಒಂದು 5-6 ಕಿಲೋಮೀಟ್ರ್ ನಾರ್ಮಲ್ ರೋಡಲ್ಲಿ ಬಂದ್ವಿ. ಈಗ ಮತ್ತೆ ಗುಡ್ಡ ಇರ್ತಾ ಇದ್ದೀವಿ. ಆಗಲೇ ಏರಿದ್ವಿ, ಈಗ ಇಳಿತಾ ಇದ್ದೀವಿ ಗುಡ್ಡನ. ಗಾಯ್ಸ್ ಈಗ ನಡೀತಾ ಒಂದು 40 ಕಿಲೋಮೀಟ್ರ್ ಬಂದ್ವಿ. 40 ಕಿಲೋಮೀಟ್ರ್ ಬಂದಾಗ ಇಲ್ಲಿ ನಮಗೆ ಭೀಮನ ಕೊಳ್ಳ ಅಂತ ಹತ್ತತ್ತೆ. ಇದೇ ನೋಡಿ ಭೀಮನ ಕೊಳ್ಳ. ಇಲ್ಲಿ ನಿಂತು ಎಲ್ಲರೂ ಕೈ ಮುಗಿದು ಹೋಗ್ತಾರೆ. ಇದು ತುಂಬ ಆಳವಿದೆ ಗಾಯ್ಸ್. ಗಾಯ್ಸ್ ಇಲ್ಲಿ ನೀವು ನೋಡ್ಬೋದು ಇಷ್ಟಾಗಿ ಚಪ್ಪಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಚಪ್ಪಲಿ ಹಾಕೊಂಡ್ರೆ ಜರಿಯತ್ತೆ ಅಂತ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ಮಾಡಿರೋ ಪಾಪನೆಲ್ಲ ಕಳೆದೋಗ್ಲಿ ಅಂತ ಇಲ್ಲಿ ಚಪ್ಪಲಿನ ಬಿಟ್ಟು ಹೋಗ್ತಾ ಇದ್ದಾರೆ. ಗಾಯ್ಸ್ ಈಗ ನಾವು ಭೀಮನ ಕೊಳ ಇಳ್ತಾ ಇದ್ದೀವಿ. ಇದು ತುಂಬ ಡೇಂಜರಸ್ ಪಾದಯಾತ್ರೆ. ಗಾಯ್ಸ್ ಈಗ ನಾವು ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆ ಕಡೆಯಿಂದ ಹೋದರೆ ಅದು ತುಂಬ ದೂರ ಆಗುತ್ತೆ ಅಂತ ಇಲ್ಲಿ ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀರಿ. ನಾನು ಕೂಡ ಈಗ ಈ ಹಾದಿಯಿಂದಾನೇ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್ ಈಗ ಭೀಮನ ಕೊಳ ಇಳಿಯೋಣ. ನೋಡ್ಬೋದು ಇಲ್ಲಿ ಯಾವ ಥರ ಇಳಿತಾ ಇದ್ದಾರೆ ಅಂತ ಗಾಯ್ಸ್. ಏನೋ ಸ್ವಲ್ಪ ಇದೆ ಭೀಮನ ಕೊಳ ಇಳಿಯೋದಕ್ಕೆ. ಈಗ ನಾವು ಭೀಮನ ಕೊಳ ಇಳಿದು ಬಂದ್ವಿ. ಈಗ ನೋಡಿ ಭೀಮನ ಕೊಳ. ಇಲ್ಲಿ ನೀವು ನೀರು ನೋಡ್ತಾ ಇದ್ರಿ. ಇಲ್ಲಿ ಕೈಕಾಲು ಮುಚ್ಚಿಕೊಂಡು ಇಲ್ಲಿ ಮಲ್ಲಿಕಾರ್ಜುನಿಗೆ ಫೋಟೋಗೆ ಕೈ ಮುಗಿದು ಮತ್ತೆ ಮೇಲೆ ಏರ್ತಾರೆ. ಕೆಳಗಡೆ ನಿಂತು ನೋಡಿದಾಗ ಭೀಮನ ಕೊಳ ಯಾವ ಥರ ಕಾಣುತ್ತೆ ಅಂತ ನೋಡಿ ಗಾಯ್ಸ್. ಈಗ ಭೀಮನ ಕೊಳ ಏರಿ ಸ್ವಲ್ಪ ಮೇಲೆ ಬಂದ್ವಿ. ಮೇಲೆ ಬಂದಾಗ ಈ ಥರ ಕಾಣುತ್ತೆ. ಈಗೇನು ನೀವು ನೋಡ್ತಾ ಇರಲ್ಲ, ನಾವು ಅಲ್ಲಿಂದನೇ ಬಂದಿದ್ವಿ ಆಗಲೇ. ನೋಡ್ಬೋದು ಯಾವ ಥರ ಇದೆ ಅಂತ ಡೇಂಜರಸ್ ಪಾದಯಾತ್ರೆ. ಗಾಯ್ಸ್ ಇನ್ನು ಕೈಲಾಸ ಬಾಗಿಲಿಗೆ ಹೋಗ್ಬೇಕಂತ ಹೇಳಿದ್ರೆ ಇನ್ನು 2 ಕಿಲೋಮೀಟರ್ ದೂರ ಇದೆ.
ಗಾಯ್ಸ್ ನಾವೀಗ ಶ್ರೀಶೈಲಂಗೆ ಪಾದಯಾತ್ರೆ ಮಾಡ್ತಿರೋದು ಇವತ್ತು 10ನೇ ದಿವಸ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈಗ ಕೈಲಾಸ ಬಾಗಿಲ ಹತ್ರ ಬಂದ್ವಿ. ಅಷ್ಟೇನು ಕಷ್ಟಪಟ್ಟಿರ್ತೀವಿ, ಈ ಕೈಲಾಸ ಬಾಗಿಲು ನೋಡಿದ ತಕ್ಷಣ ನಮಗೆ 1 ಸೆಕೆಂಡಿಗೆ ಅದು ಎಲ್ಲ ಮಾಯ ಆಗತ್ತೆ. ಇದು ನಾನು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಈ ಥರ ಒಂದು ಜರ್ನಿನ ಮಾಡಿ ಗಾಯ್ಸ್. ಇದು ತುಂಬ ಹೇಳೋಕ್ಕಾಗಲ್ಲ. ಆ ಥರ ಒಂದು ಏನೋ ದೊಡ್ಡದಾಗಿ ಸಾಧಿಸೋ ಥರ ಫೀಲ್ ಆಗುತ್ತೆ. ಮತ್ತು ಬೇರೆ ಏನಾದರೂ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಇಲ್ಲಿಯೂ ಸಹ ಒಂದೊಂದು ತೆಂಗಿನಕಾಯಿನ ಹೊಡೆದು ಹೋಗ್ತಾ ಇದ್ದಾರೆ ಬಂದ್ವಿ ಅನ್ನೋ ಖುಷಿಗೋಸ್ಕರ. ದೇವಸ್ಥಾನದ ಮುಂದುಗಡೆ ನಂದಿ ಮೂರ್ತಿ ಮತ್ತು ಶಿವಲಿಂಗವಿದೆ. ಕೈಲಾಸ ಬಾಗಿಲು ಮುಂದುಗಡೆನೇ ಈ ಥರ ಇಲ್ಲಿ ಅನ್ನೋ ದೋಸೆ ಮಾಡ್ತಾರೆ. ಇದನ್ನು ನಮ್ಮ ಕರ್ನಾಟಕದವ್ರು ಮಾಡಿದ್ದು, ಇದನ್ನು ನಮ್ಮ ಜಮಖಂಡಿಯವರು ಮಾಡಿದ್ದು. ಇದು ಪ್ರತಿ ವರ್ಷವೂ ಇಲ್ಲಿ ಮಾಡ್ತಾರಂತೆ ಗಾಯ್ಸ್ ಅವರು. ಗಾಯ್ಸ್ ಈಗ ನಾವು ಸಾಕ್ಷಿ ಗಣಪತಿ ಹತ್ರ ಬಂದ್ವಿ. ಶ್ರೀಶೈಲಂಗೆ ಯಾರ್ಯಾರು ಬರ್ತಾರೋ ಅವರು ಸಾಕ್ಷಿ ಗಣಪತಿ ಹತ್ರ ಬಂದು ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನಿಗೆ ಸಾಕ್ಷಿ ಗಣಪತಿ ಸಾಕ್ಷಿನ ಹೇಳ್ತಾರಂತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಬಂದು ಹೋಗ್ತಾರೆ. ಬನ್ನಿ ಈಗ ಆಶೀರ್ವಾದ ಪಡೆದುಕೊಂಡು ಬರೋಕೆ ಹೋಗೋಣ. ಮೊಬೈಲ್ ಎಲ್ಲ ಇಲ್ಲದ ಕಾರಣ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಸಾಕ್ಷಿ ಗಣಪತಿ ಮಂದಿರ. ಸಾಕ್ಷಿ ಗಣಪತಿಯಿಂದ ಈಗ ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದ್ವಿ. 12ನೇ ಜ್ಯೋತಿರ್ಲಿಂಗ ಇದೆ ನೋಡಿ ಗಾಯ್ಸ್, ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಸ್ಥಾನ. ಗಾಯ್ಸ್ ಈಗ ನಾವು ಆಶೀರ್ವಾದ ತೊಗೊಂಡು ಬರೋಕೆ ಹೋಗ್ತಾ ಇದ್ವಿ. ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಮೊಬೈಲ್ ಎಲ್ಲ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಸಪೋರ್ಟ್.